ಬಂಧುಗಳೇ, ಇವತ್ತು ಬೆಳಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಕ್ಲಿಯರ್ ಆಗಿ ನಾನು ಹೇಳಿದ್ದೆ, ಇವತ್ತು ಅಥವಾ ನಾಳೆ 2 ದಿನದಾಗ ಒಂದು ಗೃಹಲಕ್ಷ್ಮಿ ಅಮೌಂಟು ನಿಮ್ಮ ಅಕೌಂಟಿಗೆ ಸೇರುತ್ತೆ ಅಂತೇಳಿ DBT ಪ್ರೋಸೆಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದೆ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇವತ್ತು ಅಂದರೆ ಇವಾಗ ಸಾಯಂಕಾಲ ಅಂದರೆ ಯಾವಾಗಪ್ಪ ಅಂದ್ರೆ 4:50ಕ್ಕೆ ಸುಮಾರು ಜನಕ್ಕೆ ಒಂದು ಈ ಗೃಹಲಕ್ಷ್ಮಿ ಅಮೌಂಟ್ ಅಂತಕ್ಕಂಥದ್ದು ಕ್ರೆಡಿಟೆಡ್ ಆಗಿರ್ತಕ್ಕಂಥದ್ದು ಬಹಳ ಒಂದು ಖುಷಿಯ ವಿಚಾರ. ಒಂದು ಈ ದಸರಾಕ್ಕೆ ಮುಂಚೆನೆ ಬರುತ್ತೆ ಅಂತೇಳಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಒಟ್ಟಿನಲ್ಲಿ ಒಂದಿನ ಆಸುಪಾಸಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಕೂಡ 2,000 ಅಮೌಂಟನ್ನು ಬಂದಿರತಕ್ಕಂಥದ್ದು. ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ, ಎಲ್ಲರಿಗೂ ಬಂದಿರತಕ್ಕಂಥದ್ದು. ಒಬ್ಬರಿಗೆ ಇವತ್ತು ಲಾಸ್ಟ್ ಇರ್ತಕ್ಕಂಥದ್ದು ಒಂದು DBT ಪ್ರೋಸೆಸ್ ಅಂತಕ್ಕಂಥದ್ದು ಇವತ್ತು ಕೊನೆ ಇರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಅಮೌಂಟು ಇವತ್ತು ಜಮಾ ಆಗಿರ್ತಕ್ಕಂಥದ್ದು. ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ 4,000 ಬರುತ್ತೆ, 6,000 ಬರುತ್ತೆ ಅಂತೇಳಿ ಸುಮಾರು ಕತೆಗಳನ್ನು ಹೇಳ್ತಾ ಇದ್ರು ನ್ಯೂಸಲ್ಲಿ. ಅದು ಯಾವುದೂ ಕೂಡ ಬಂದಿಲ್ಲ. ನಾನು ಆವಾಗ ತಾನು ಹೇಳಿದ್ದೆ ನಿಮಗೆ, ಇಲ್ಲಿ 21 ಕಂತಿನ ಹಣವನ್ನು ಕೂಡ ಕೊಟ್ಟಿದ್ದಾರೆ. ಕೇವಲ 2,000 ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ 1 ಕೋಟಿಗಿಂತ ಅಧಿಕ ಫಲಾನುಭವಿಗಳು ಇರುವುದರಿಂದ 2,000 ಕೊಡಬೇಕಾದ್ರೆ ಬಹಳ ದುಡ್ಡು ಬೇಕಾಗುತ್ತೆ. ಇವಾಗ 2,000 ಎಲ್ಲರಿಗೂ ಕೂಡ ಎಷ್ಟೆಲ್ಲ ಫಲಾನುಭವಿಗಳಿದ್ದಾರೆ ಎಲ್ಲರ ಅಕೌಂಟಿಗೆ 2,000 ಮೊತ್ತ ಬಂದು ಸೇರಿರ್ತಕ್ಕಂಥದ್ದು. ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೆಸೇಜ್ ಬಂದಿಲ್ಲಪ್ಪ ಅಂದ್ರೆ ಒಂದ್ಸಾರಿ ನಿಮ್ಮ ಬ್ಯಾಂಕಿಗೆ ವಿಸಿಟ್ ಮಾಡಿ. 100ಕ್ಕೆ 100ರಷ್ಟು ಎಲ್ಲರಿಗೂ ಅಮೌಂಟು ಇವತ್ತು ಬಂದಿರತಕ್ಕಂಥದ್ದು. 4ನೇ ತಾರೀಕು ಸಂಜೆ 5 ಗಂಟೆಯಿಂದ ಎಲ್ಲರಿಗೂ ಮೆಸೇಜ್ ಬಂದಿರತಕ್ಕಂಥದ್ದು. ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ನೋಡಿ, ತುಂಬ ದಿನದಿಂದ ಇಲ್ಲಿ ಗೃಹಲಕ್ಷ್ಮಿಯವರು ಕಾಯ್ತಾ ಇದ್ರು, ಯಾವಾಗ ಬರುತ್ತೆ ಇವಾಗ ಬರುತ್ತೆ ಅಂತೇಳಿ. ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 2,000 ಅಮೌಂಟ್ ಬಂದಿತ್ತು. ಅದರ ನಂತರ ಗಣೇಶ ಚೌತಿಗೆ ಬರುತ್ತೆ ಅಂತೇಳಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು. ಅಲ್ಲಿಯೂ ಕೂಡ ಯಾವುದೇ ರೀತಿಯ ದುಡ್ಡು ಬರಲಿಲ್ಲ. ನೆಕ್ಸ್ಟ್ ದಸರಾಕ್ಕೆ ಬರುತ್ತೆ ಅಂತ ಹೇಳಿದ್ರು. ಇವಾಗ ದಸರಾ ಮುಗಿದಿದೆ, ಮುಗಿದ್ರೂ ಕೂಡ ಇವಾಗ 2,000 ನೋಡಿ ಒಂದಿನ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ನಡೆಯೋದೇ. ಒಟ್ಟಿನಲ್ಲಿ ದುಡ್ಡಂತರೂ ಎಲ್ಲರಿಗೂ ಬಂದಿರತಕ್ಕಂಥದ್ದು. ನೆಕ್ಸ್ಟು ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಇಲ್ಲಿ ಸಿದ್ದರಾಮಯ್ಯನವರು ಮಧ್ಯಸ್ಥಿಕೆಯನ್ನು ವಹಿಸಿ ಅಮೌಂಟನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇವಾಗ 22ನೇ ಕಂತಿನ ಹಣ ಜಮಾ ಆಯಿತು. ಇನ್ನೂ 2 ಕಂತಿನ ಹಣಗಳು ಕೂಡ ಬರಬೇಕು. ಅದು ಕೂಡ ನೆಕ್ಸ್ಟ್ ಬೇಗ ಬರುತ್ತೆ ಅಂಥೇಳಿ ಸಿದ್ದರಾಮಯ್ಯನವರು ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ನಿನ್ನೆನೆ ಅವರು ಭೇಟಿಯನ್ನು ನೀಡಿದರು. ಇವತ್ತು ಎಲ್ಲರಿಗೂ ಕೂಡ ಅಮೌಂಟು ಬಂದು ಸೇರಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿಯ ಇನ್ನೂ 2 ಕಂತಿನ ಹಣವನ್ನು ಕೂಡ ಬೇಗ ಹಾಕಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ ಇಲ್ಲಿ ಹೆಬ್ಬಾಳ್ಕರ್ ಅವರು ಹೇಳಿಲ್ಲ, CM ಸಿದ್ದರಾಮಯ್ಯನವರು ಇದರ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಫಲಾನುಭವಿಗಳಿಗೆ 2,000 ಅಮೌಂಟು ಬಂದಿರತಕ್ಕಂಥದ್ದು ಪಂಚ ಗ್ಯಾರಂಟಿಯಿಂದ ಬಹಳ ಜನಕ್ಕೆ ಉಪಯುಕ್ತವಾಗಿರ್ತಕ್ಕಂಥ. ಇಲ್ಲಿ ಒಂದು ಸ್ವಲ್ಪ ಅವರು ಏನೋ ಚೇಂಜಸನ್ನು ಮಾಡ್ತೀವಿ ಅಂತ ಹೇಳಿದರೆ, ಸ್ವಲ್ಪ ಅಪ್ಡೇಟನ್ನು ಮಾಡ್ತೀವಿ ಅಂತ ಹೇಳಿದರೆ, ಇಲ್ಲಿ ಕೆಲವು BPL ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ. ಇಲ್ಲಿ 4 ಚಕ್ರ ವಾಹನ ಇದ್ದವರು, ಅದರ ಜೊತೆ 7ಕ್ಕಿಂತ ಹೆಚ್ಚು ಜಮೀನಿದ್ದವರು ಕೂಡ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಗೃಹಲಕ್ಷ್ಮಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನಿಮ್ಮ BPL ಕಾರ್ಡ್ ರದ್ದಾದರೂ ಕೂಡ 2,000 ಅಮೌಂಟ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ನಿಮಗೇನು ಅನ್ನಭಾಗ್ಯ ಇರುತ್ತೆ ನೋಡಿ, ಅದು ಕಟ್ ಆಗ್ತದೆ. ಇಲ್ಲಿ ಒಟ್ಟು ಕೇರ್ಫುಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕಾಗ್ತದೆ. ಬಹಳ ಜನಕ್ಕೆ BPL ಕಾರ್ಡು ಇತ್ತೀಚೆಗೆ ರದ್ದಾಗ್ತಾ ಇದ್ದಾವೆ. ಪಂಚ ಗ್ಯಾರಂಟಿಗಳಲ್ಲಿ ಏನೋ ಬದಲಾವಣೆಯನ್ನು ತರಲು ಹೊಟ್ಟಿದ್ದಾರೆ. ಇದನ್ನು ಇದೇ ರೀತಿ ಬಿಟ್ಟರೆ ಬಹಳ ಒಳ್ಳೆಯದು. ಇವಾಗ ಎಲ್ಲ ಜನಕ್ಕೆ ಎಷ್ಟು ಜನಕ್ಕೆ ಮುಟ್ಟಬೇಕು ಅಷ್ಟು ಜನಕ್ಕೆ ಮುಟ್ತಾ ಇದೆ. ಬಡವರಿಗೆ ಮಾತ್ರ ಮುಟ್ಲಿ ಅಂತೇಳಿ ಮಾಡ್ತಾ ಇದ್ದಾರೆ. ಮಾಡಲಿ, ಓಕೆ, ಏನೇ ಮಾಡಲಿ, ಒಟ್ಟಿನಲ್ಲಿ ಅಮೌಂಟ್ ಬಂದಿರತಕ್ಕಂಥದ್ದು. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.